ನಿವೇಶನ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯದ ಆರೋಪ ಕೇಳಿಬರ್ತಾ ಇದೆ. ರಬಕವಿ ಬನಹಟ್ಟಿ ನಗರಸಭೆ ಸದಸ್ಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ನಗರಸಭೆಯಿಂದ 1 ವರ್ಷದಿಂದ ಮನೆ ಹಕ್ಕುಪತ್ರ ಅಧಿಕಾರಿಗಳು ನೀಡ್ತಾ ಇಲ್ಲ, ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ನಗರಸಭೆಯ ಅಧಿಕಾರಿಗಳು 1 ವರ್ಷದಿಂದ ಕೂಡ ಮನೆ ಹಕ್ಕುಪತ್ರವನ್ನ ನೀಡ್ತಾ ಇಲ್ಲ, ನಮ್ಗೆ ತಾರತಮ್ಯ ಎಸಗ್ತಾ ಇದ್ದಾರೆ ಅಂತ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಮನೆ ಹಕ್ಕು ಪತ್ರವನ್ನ ಪಡೆಯೋದಕ್ಕೆ ಸಾರ್ವಜನಿಕರು ಪರದಾಟ ನಡೆಸ್ತಾ ಇದ್ದಾರಂತೆ. ಎಷ್ಟೇ ಪರದಾಡಿದ್ರು ಕೂಡ ಹಕ್ಕುಪತ್ರ ಸಿಗ್ತಾ ಇಲ್ಲ. ಹೀಗಾಗಿ ಜನರ ಅಹವಾಲು ಸ್ವೀಕರಿಸುವಂತೆ ಒತ್ತಾಯ ಕೇಳಿಬಂದಿದೆ. ಪೌರಾಯುಕ್ತ ಜಗದೀಶ್ ಇಟಿ ವಿರುದ್ಧ ಸದಸ್ಯರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೌರಾಯುಕ್ತ ಜಗದೀಶ್ ಇಟಿ ಸರಿಯಾಗಿ ಈ ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ತಾರತಮ್ಯ ನಡೀತಾ ಇದೆ. ರಬಕವಿ ಬನಹಟ್ಟಿ ನಗರಸಭೆ ಸದಸ್ಯರು ಪ್ರತಿಭಟನೆ ನಡೆಸುವ ಮೂಲಕ ಇತ್ತ ಗಮನ ಹರಿಸಿ ಅಂತ ಒತ್ತಾಯಿಸಿದ್ದಾರೆ. ಸರ್ ನಾಳೆ ಒಂದು ಮುಂಜಾನೆ ಏನೇನಾಗ ಒಂದು ಕುಂದು ಕೊರತೆಯನ್ನು ಆಲಿಸಿ ಈ ನಮ್ಮ ನಗರಸಭೆ ಸಿಬ್ಬಂದಿಗೆ ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಹಾಗೂ ಇಲ್ಲಿ ಒಂದು ಸ್ಟಾಫ್ ಪ್ರಾಬ್ಲಮ್ ಐತಿ, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಐತಿ. ಆ ಸಿಬ್ಬಂದಿ ಕೊರತೆಯನ್ನು ನೀಗಿಸಿ ಸರಾಗವಾಗಿ ನಮ್ಮ ಸಾರ್ವಜನಿಕರ ಒಂದು ಸಾರ್ವಜನಿಕ ಸಮಸ್ಯೆಗಳನ್ನ ಪರಿಹರಿಸಬೇಕಂತ ತಮ್ಮಲ್ಲಿ ಮನವಿ ಪೂರ್ವಕ ಕೇಳ್ಕೊತೇನೆ. ಸಾರ್ವಜನಿಕರ ಒಂದು ಕುಂದು ಕೊರತೆಯನ್ನು ಆಲಿಸಿ ಈ ನಮ್ಮ ನಗರಸಭೆ ಮ್ಯಾನೇಜರ್